ಈ ಜೈಯಿನ ಅಡ್ರಸನ ಅಂತ ಬಂದಿ ಪಟ್ಲಕಾಯಿ ಕಿತ್ಕೊಂಡು ಹೋದ ನೀನೇನೆ ನಮ್ಮದ್ರಾಗೆ ಅಂತ ಹೇಳಿ ಅಡ್ರಸನ ಅಂತ ಬಂದೆ. ಇವಾಗ ಏನಾನ ನಾನೇ ಓದ್ ಕೇಳಿದ್ರೆ ನೀನೇ ನೋಡಿದ್ದೆ ಮಾಡಿದ್ದೆ ನನ್ನ ಪಟ್ಲಕಾಯಿ ಕಿತ್ಕೊಂಡಿದ್ದ ನಿಮ್ ಗಿಡದಾಗೆ ಹಂಗೆ ಹಿಂಗೆ ಅಂತ ಮಾತಾಡ್ತಾಳೆ ಶಾಳ್ಕಂಡು. ನಾವ್ ಯಾರವನು ಮುಟ್ಟಲ್ಲ, ನಾವ್ ಯಾರ ಮಂತಕ್ಕೂ ಹೋಗಲ್ಲ, ನಾವ್ ಹಿಂಗೆ ಅಂತ ಮಾತಾಡ್ತಾಳೆ ಶಾಳ್ಕಂಡು. ಹತ್ತೀನಿ ತಡಿ ಈ ಲಸ್ಮಕ್ಕನ್ ಕಾರ್ದು ಹೇಳ್ತೀನಿ. ಲಸ್ಮಕ್ಕ ಲಸ್ಮಕ್ಕ ಬಾರ ಇಲ್ಲಿ, ನನ್ನೇ ಕರಿತಿರೋದು. ನಿನ್ನೆ ಕಣೆ ತಾಯಿ ಬಾ ಇಲ್ಲಿ. ಬಾ, ನೀನೇನು ಯಾತು ಕೊಡಬೇಡ, ಯಾತು ಏನೋ ಇದು ಮಾಡಬೇಡ, ಬಾ ಇಲ್ಲಿ ಬಾರೆ ತಾಯಿ. ಏನೋ ಕೊಡ್ಬೇಕಾಗುತ್ತೆ ಅಂತ ಅಲ್ಲೇ ಏನು ಅಂತೀಯ? ಹಂಗೇನಿಲ್ಲ, ನಾನು ಯಾರನ್ನತ್ತು ಅಂತ ಹೇಳಿ ಅತ್ಲ ನೋಡ್ತಿದ್ದೆ ಅಷ್ಟೇನಿ. ಯಾತ್ರಂಗ ಕಯ್ಯ ಲಸ್ಮಕ್ಕ ಅವಳು ಜೈ ಅಲ್ಲಿ ಕುಕ್ಕೊಂಡವಳಿ ಹೋಗಿ ಮಾತಾಡ್ಸು. ಜೇಕಯ್ಯ ಏನ್ ಸರ್ ಮಾಡಿದ್ದೆ ಅಂತಂದು. ಅವಾಗ ಪಟ್ಲಕಾಯಿ ಸಾರು ದ್ವಾಸಿ ಅಂತಾಳೆ, ನಾನು ನೋಡಿಲ್ಲ ಅವಳು. ಅದಕ್ಕೇನೆ ಆಮೇಲೆ ನಾನು ಬರ್ತೀನಿ. ಅದಕ್ಕೇನೆ ಏನ್ ಸರ್ ಮಾಡಿದ್ದೆ ಜಯಮ್ಮ ಅಂತೀನಿ ನಾನು. ಅದೇ ನನ್ನ ಎದುರಿಗೆ ಏನಂತಾಳೆ ನೋಡೋಣ ಅದೇಲಿ. ಹೋಗಿ ಕೇಳೋಗ ಹೋಗಲ್ಲ ಕುಕ್ಕೊಂಡವಳೆ ಕೇಳೋ, ಆಮೇಲೆ ನಾನು ಬರ್ತೀನಿ. ಅವಳೆ ಎತ್ತು ಕೊಪ್ಕೊಂಡವಳು. ಇಡೀ ಊರಾಗ್ಲಾರೆಲ್ಲ ಬಂದ್ರು ನಾನು ಮುಟ್ಟಲ್ಲ, ಒಬ್ರು ಮಂತಗಳು ಮುಟ್ಟಲ್ ಬಿಡು, ನನಗೆ ಮಸ್ತ ಕೊಡ್ತಾರೆ, ಕೊಳ್ಳೆ ಜಯ ಮೇಡ್ ಮಾಡ್ಕೊಂಡು ಉಣ್ಣು ಅಂತ ಕೊಡ್ತಾರೆ ಅಂತೇಳಿ. ಹೋಗಿ ಕೇಳು ಅವಳೆ ಹಂಗೆ ಮಾತಾಡ್ತಾಳೆ. ಹೋಗಿಲ್ಲಿ ಇವಾಗ ಗೊತ್ತಾಗೈತೆ ರಂಗಮ್ಮಗೆ ಬೈದ್ಲು ಅಂತ ಅವಳಿಗೆ ಆರಸಾಗ್ಬೇಕು. ಇನ್ನೊಂದು ಪಟ್ಟು ಬಂದು ನಮ್ಮ ಮಂತಗಳ ಯಾತ ಕೈ ಇಕ್ಬಾರ್ದು, ಹೆಂಗ ಒಂದು ಪಟ್ಟು ಬೈತೀನಿ. ಹೋಗಿ ಕೇಳೋಗ ಹೋಗಂಜಿ. ತಡಿಯ ತಾಯಿ ಹೋಗಿ ಕೇಳ್ತೀನಿ. ಜಕಯ್ಯ ಏನ್ ಸರ್ ಮಾಡಿದ್ದೆ ಅಂತೀನಿ. ಹೋಗಿ ನಾನು ಬರ್ತೀನಿ ಆಮೇಲೆ. ಏನು ಜಯ ಮೇಡಮ್ ಅವ್ರ ಊಟ ಆಟೆ ಆರಾಮಾಗಿ ಕುಕ್ಕೊಂಡಿದ್ರ? ಹೂನೆಲ್ಲ ಸ್ಮಕ ಆಯ್ತು. ಇವಾಗಿನ ದೋಸೆ ತಿಂದು ಇವಾಗಿನ ಸುಮ್ಮನೆ ಕುತ್ಕೊಂಡೆ, ಪಾತ್ರೆ ಎಲ್ಲನ ಟಬ್ನಾಗ ತುಂಬಿಕ್ಕೆ ಆಮೇಲೆ ತೊಳ್ಕೊಂಡ್ರ ಆತು ಅಂತ. ಇಲ್ಲ ನನಗೆ ಉಣ್ಮೇಲೆ ನೆಮ್ಮದಿ ಒಂದು ಕ್ಷಣ ಕುಕ್ಕಬೇಕು, ಅದಕ್ಕೇನೆ ಸುಮ್ಮನೆ ಕುಕ್ಕೊಂಡಿದ್ದೀನಿ. ಬಾರೆಲ್ಲ ಸ್ಮಕ. ಅಬ್ಬಾ ದೋಸೆ ಮಾಡಿದ್ದೆ. ಅಬ್ಬಾ ಯಾರ ಮೇಲೆ ತಾಯಿ ಆಸೆ? ದೋಸೆ ಆಸೆ ಯಾರ ಮೇಲೆ ಆಸೆ ಜಯಕಯ್ಯ? ಯಾರ ಮೇಲೂ ಆಸೆ ಇಲ್ಲ ಕಣಿಲ್ಲ ಸ್ಮಕ, ನಿನ್ ಮೇಲೆ ಆಸೆ. ಅದು ನಿನ್ನೇನು ಯಾರ ಮೇಲೆ ಆಸೆ ಅಂತ ಹೇಳೋಣ. ಯಾತು ಆಸೆ ಇಲ್ಲ ಪಾಯಸ ಇಲ್ಲ, ನಾನು ಯಾತು ಆಸೆ ಪಾಸೆ ಪಡಕ್ಕೆ ಹೋಗಲ್ಲಮ್ಮ. ಇಲ್ಲಾಡಿ ಇರೋದು ಉಂಡ್ಕೊಂಡು ಸುಮ್ಮನೆ ಅಚ್ಚುಕಟ್ಟಾಗಿ ಇರೋದು ನೋಡ್ತೀನಿ. ಆಸೆ ಅಂದರೆ ನೀನು ಒಟ್ಟು ಆಸ್ತಿ ಮಾಡೋದಲ್ಲ ನಾನು ಹೇಳಿದ್ದು. ಯಾರ ಮೇಲೆ ಮನುಷ್ಯರ ಮೇಲೆ ಯಾರ ಮೇಲೆ ಆಸೆ ಅಂತ ಕೇಳಿದ್ದು ನಾನು. ನಿನ್ನ ಮೇಲೆ ಆಸೆ? ನನಗಿನ್ನೇನು ಯಾರ ಮೇಲೂ ಆಸೆ ಇಲ್ಲ, ನಾನೇನು ಎಲ್ಲರನ್ನೂ ಆಸೆ ಮಾಡ್ತೀನಪ್ಪ. ನನ್ನ ಯಾರು ಚೆನ್ನಾಗಿ ಮಾತಾಡಿಸ್ತಾರ ಜೇಕಯ್ಯ ಅಂತೇಳಿ ಎಲ್ಲರನ್ನೂ ಆಸೆ ಮಾಡ್ತೀನಿ ನಾನು. ಹಂಗೆ. ಓಹೋ, ದೋಸೆಗೆ ಏನು ಮಾಡಿದ್ದೆ? ಏನು ಪಲ್ಯ ಮಾಡಿದ್ದ? ಏನು ಯಾಕೆ ಮಾಡಿದ್ದೆ? ಯಾರ ಎದ್ದಾಗ 2 ಪಟ್ಲಕಾಯಿ ಕೊಟ್ರು ಅಂತ ಹೇಳಿಲ್ವೇ? ಪಟ್ಲಕಾಯಿ ತಂದಲ್ಲೇ ಪಟ್ಲಕಾಯಿ ಸಾರು ಮಾಡಿ ದೋಸೆ ಮಾಡ್ತೀನಿ ಅಂತ. ಪಟ್ಲಕಾಯಿ ಸಾರು ದೋಸೆ ಹಂಗಾರೆ ಸರಿಯಾದ ಮಾಡಿದ್ಯಮ್ಮ ಇವತ್ತು ಹಂಗಾರೆ. ನನಗಿಷ್ಟ. ದೋಸೆ ಚಪಾತಿ ಈ ಥರ ಅಂದರೆ ನನಗೆ ತುಂಬ ಇಷ್ಟ. ರೊಟ್ಟಿ ನಾನು ಪಲಾವ್ ಎಲ್ಲ ತಿಂಬಲ್ಲಮ್ಮ. ಪಲಾವು ಈ ಟೊಮೆಟೊ ಬಾತು ಇಂಥವಂದ್ರೆ ಸರ್ ಬರಲ್ಲ ನನಗೆ. ದೋಸೆ ಚಪಾತಿ ಉಪ್ಪಿಟ್ಟು ಈ ಥರ ಆಗಬೇಕು ನನಗೆ ತಿಂಡಿ. ಯಾಕಾರ ರಂಗಕಾಯಿ ಬತ್ತೈತೆ? ಉಂಡೆನೆ ಜಯಮ್ಮ ಏನು ಸರ್ ಮಾಡಿದ್ದೆ? ಅಯ್ಯಪ್ಪ ಏನೋ ಪಟ್ಲಕಾಯಿ ಸಾರು ಅಂತಂದರೆ ಈ ರಂಗಕಾಯಿ ನಮ್ಮ ಗಿಡದಾಗ ಏನೋ ಕಿತ್ಕೊಂಬಂದವ್ರೇನೋ ಅಂತ ಅನ್ಕೊಬಿಡ್ತಾಳೆ. ಯಾಕೆ ಹೇಳೋಣಪ್ಪ, ಇಲ್ಲ ಸ್ಮಕ್ಕಂತಾಗ ಬೇರೆ ಪಟ್ಲಕಾಯಿ ಸಾರು ಅಂತ ಹೇಳಿದ್ನಿ, ಅವಳು ಬೇರೆ ಇಲ್ಲೇ ನಿಂತವಳೆ. ಏನಪ್ಪ ಹೇಳೋದಿವ ರಂಗಕಾಯಿಗೆ ಏನು ಸಾರು ಅಂತ ಇದ್ದಾಳೆ? ಪಟ್ಲಕಾಯಿ ಸಾರು ಮಾಡಿ ದೋಸೆ ಮಾಡಿದ್ಲಂತೆ. ಪಟ್ಲಕಾಯಿ ಕೊಟ್ಟಿದ್ರಂತೆ ಯಾರನ ಜಯಕಾಯಿಗೆ, ಅದಕ್ಕೆ ಪಟ್ಲಕಾಯಿ ಸಾರು ಮಾಡಿದ್ಲಂತೆ. ಆ ಕಡೆ ಲಸ್ಮಕ್ಕೆ ಅವಳೆ ಬಿಟ್ಲು ಪಟ್ಲಕಾಯಿ ಸಾರು ಅಂತ. ಲಸ್ಮಕ್ಕ ನಮ್ಮ ಗಿಡದಾಗ್ಲವ ಯಾವಳ ಪಟ್ಲಕಾಯಿ ಅದೇ ಕಿತ್ಕೊಂಡೋಗ್ಯಾರ ಕಣಿ. ಈ ಜಯಮ್ಮನೇ ಇರಬೇಕು. ಪಟ್ಲಕಾಯಿ ಸಾರು ಮಾಡಿದ್ನಿ ಅಂತಾಳೆ, ಇವಳೆ ಕಿತ್ಕೊಂಡ್ಬಂದಿದ್ದಾಳೇನ. ರಂಗಕಾಯ ನಾನು ಎತ್ತಕ್ಕೆ ಮುಟ್ಟಕ್ಕೆ ಹೋಗತ್ತ? ಯಾರು ಕಿತ್ಕೊಂಡು ಹೋಗ್ಯವ್ರಿ? ನೀನೇ ಕಣೆ ಆಗಳೇ ಪಟ್ಲಕಾಯಿ ಸಾರು ಮಾಡಿದ್ನಿ ಅಂತೀಯ, ನೀನೇ ಕಿತ್ಕೊಂಡ್ ಬಂದಿದ್ದೀಯ ಹಂಗಾರೆ. ಅಲ್ಲ ಈ ರಂಗಕಾಯಿ ನೋಡು, ನನ್ನ ಮಗ ಸೆಂತೆಗೆ ಹೋಗಿದ್ದ, ಸೆಂತೆಗೆ ತಗೊಂಬಂದಿದ್ದ. ನಾನು ಹೇಳಿದ್ದೆ ಪಾಪ ತಾಂಬರಪ್ಪ ಪಟ್ಲಕಾಯಿ ಸಾರು ಮಾಡಿ ದೋಸೆ ಮಾಡೋಣ ಅಂತ ಹೇಳಿ ಹೇಳಿದ್ದೆ. ನನ್ನ ಮಗ ತಂದಿದ್ದ. ಅಲ್ಲಿ ಈಗಿನ ಜೇಕಯ್ಯ ಯಾರ ಕೊಟ್ಟಿದ್ರು ಅಂತಂದೆ ನಮ್ಮ ಮನೆ ತಗ ಸಿಡ್ಕೊಂಬಂದಲ್ಲೇ ಅದ್ದಾಗ. ಈಗ ನೋಡಿ ರಾಲೇನೆ ಸೆಂತೆಗೆ ತಂದಿದ್ದ ನನ್ನ ಮಗ ಅಂತೀಯ. ಊನೆ ಲಸ್ಮಕ್ಕ ಯಾರ ಕೊಟ್ಟಿದ್ರು ಕಣೆ, ನಾನು ಮರ್ತೇ ಬಿಟ್ಟೆ ಹೋಗತ್ತ. ಈ ರಂಗಕಾಯಿ ನೋಡು ನಮ್ಮ ಗಿಡದಗಳು ಕಿತ್ಕೊಂಬಂದ ಇದೀಯಾ ಅಂಬೋದ. ಕಣೆ ನೀನೇ ಕಣೆ ಜಯಮ್ಮ ಕಿತ್ಕೊಂಬಂದಿರೋದು, ಇನ್ಯಾರು ಹಂಗೆ ಮುಟ್ಟಕ್ಕೆ ಹೋಗಲ್ಲ ಕಂಡರ್ ಮಂತಗಳವ. ನೀನೇ ರಪ್ಪನ ಕೈಯಿಕ್ಕಿ ಮುಟ್ಟೋದು. ನೀನೇ ಕಣೆ ಮುಟ್ಟಿರೋದು, ನೀನೇ ಕಣೆ ಕಿತ್ಕೊಂಬಂದಿರೋದು. ರಂಗಕಾಯ ಸರಿಯಾ ಮಾತಾಡು ನೀನು. ನಾವೊಬ್ರು ಮಂತಗಳದ ಯಾತು ಮುಟ್ಟಕ್ಕೆ ಹೋಗಲ್ಲ. ನಾವೊಬ್ರು ಮಂತಗಳದ ಹಂಗೆಲ್ಲ ಮುಟ್ಟಕ್ಕೆ ಹೋಗಲ್ಲ ಬಿಡು. ನಾವೇನಿಲ್ಲ ದುಡ್ಡು ಕೊಟ್ಟಾದ್ರೂ ತಂದು ತಿಂತೀವಿ. 100 ರೂಪಾಯಿ ಆಗ್ಲೇಳು, 200 ರೂಪಾಯಿ ಆದತ್ತೆ, 100 ರೂಪಾಯಿ ಆದತ್ತೆ, ಎಷ್ಟನಾಗ್ಲೇಳು. ನಾವೇನು ಒಟ್ಟಿಗೆ ತಿಂಬಕ್ಕೇನು ದ್ರೋಹ ಮಾಡಲ್ಲ, ದುಡ್ಡಿಗೆ ತತ್ತೀವಿ. ನಮ್ಮನೇನಂತ ಕಳ್ಮುಂಡೇರ್ನು ಮಾಡ್ಕೊಂಡಿದ್ಯಾ ನೀನು? ಮತ್ತೆ ತೆಗ್ಗೆ ಇಲ್ಲಿ ಅವಳಿ ಸರಿಯಾಗಿ ಹೇಳ್ತೀನಿ.
ನೋಡು ಜಯಮ್ಮ, ನೀನೇ ಕಿತ್ಕೊಂಬಂದಿರೋ, ನೀನ್ ಯಾವಳು ಮುಟ್ಟಲ್ಲ, ನೀನೇ ಕಿತ್ಕೊಂಬಂದಿರೋದು ಇವತ್ತೇ ಲಾಸ್ಟ್ ನೋಡು. ನಮ್ಮಂತ ಯಾತನ ಕೈ ಇಕ್ಕಿದೀಯ ಅಂದ್ರೆ ನೀನು 2 ಹಸಿರು ಗಿಡ ಹಾಕ್ಯಮಕ್ಕಿಲ್ಲ, 2 ಬದನೆ ಗಿಡ ಹಾಕ್ಯಮಕ್ಕಿಲ್ಲ, 2 ಟಮಾಟೆ ಗಿಡ ಬಿಡಕ್ಕಿಲ್ಲ, 2 ಬೆಂಡೆ ಗಿಡ ಹಾಕ್ಯಮಕ್ಕಿಲ್ಲ. ಈಗ ಬೊಚ್ಚು ಸಾಕಿ ಅಂತ ಹೇಳಿ ಕಿತ್ಕೊಂಡು ಬತ್ತಿದ್ದೆ, ನಾವೊಬ್ರು ಮುಂತಾಗಳು ಮುಟ್ಟಲ್ಲ ಅಂತ ಹೇಳ್ತೀಯಲ್ಲಿ. ದೊಡ್ಡದಾಗಿ ಯಾತೆ ರಂಗಮ್ಮ, ಪಟ್ಲಕಾಯ ಕಿತ್ಕೊಂಡ್ ಬಂದವಳೆ, ನಾನು ಕಿತ್ಕೊಂಡೇ ಬಂದಿಲ್ಲ ಅಂತ ಹೇಳ್ತಾಳೆ. ನಾವೊಬ್ರು ಮಂತಾಗ ಮುಟ್ಟಕ್ ಹೋಗಲ್ಲ, ನಾವು ಹಿಂಗೆ ಅಂತ ಹೇಳ್ಕೊಂತಾಳೆ. ಗನವ ಕಿತ್ಕೊಂಡ್ ಬಂದವಳೆ, ಗನವ ಏನ್ ಸಾರಿ ಅಂದ್ರೆ ಪಟ್ಲಕಾಯಿ ಸಾರು ಅಂತಾಳೆ ಗನವಾಗಿ. ಚೆಂಟೆ ತಂದಿದ್ವಿ ಅಂತ ಒಂದ್ ಪಟ್ಟೆ ಹೇಳ್ತಾಳೆ. ಲೋಸ್ಬೇಕು ಅಂತ ನೋಡಿರಿ, ಯಾರ ಕೊಟ್ರು ಅಂತ ಹೇಳವಳೆ. ಗೊತ್ತಾಗಲ್ವಿ ಒಬ್ರು ಮಂತಾಗಳದ್ದು ಹೆಂಗ್ ಮುಟ್ಟಾನ ಏನು, ಅವರು ಹಾಕ್ಯಂಡವ್ರಲ್ಲ ಸಾರು ಮಾಡಕ್ಕೆ ಅಂತ ಹೇಳಿ ರೂಟಾಡ್ವಿ ಇವಳಿಗೆ. ಸಜ್ಜೆಕಾಯಿ ಯಾಕೆ ಕಿತ್ಕೊಂಬರಕ್ ಹೋಗಿದ್ದೆ? ಇಲ್ಲ ಲಸ್ಬಕ್ಕ, ನಮಗೇನು ಕೊಡೋರು ಮಸ್ತಾಗಿದ್ದಾರೆ. ಯಾರು ಅನಾಥ್ ಕೊಡ್ತಾರೆ ನನಗೆ, ಜಯಮ್ಮ ಹೇಳಿ ಮಾಡ್ಕೊಂಡು ಅಂತ ಹೇಳಿ ಯಾರು ಅನಾಥ್ ಕೊಡ್ತಾರೆ. ಯಾರೇನು ನನಗೇನೇನು ದ್ರೋಹ ಮಾಡಲ್ಲ ಗೊತ್ತೇ, ಯಾರ ಕೊಟ್ಟಿರ್ತಾರೆ. ನಾವು ಹಂಗೊಬ್ರು ಮಂತಗಳದ್ದು ಯಾತು ಮುಟ್ಟಕ್ಕೆ ಹೋಗಲ್ಲ ಕಣೆ ತಾಯಿ, ನೀನೇನೋ ತಿಳ್ಕೊಂಡಿದೀಯಾ? ಅಯ್ಯೋ ಶಿವನೇ, ನಾವು ಮುಟ್ಟಲ್ಲ ಮತ್ತು ಹೆಂಗೊಬ್ರು ಮಂತಗಳದ್ದು ಮುಟ್ಟಲ್ಲ, ನಾವು ಯಾತು ಮುಟ್ಟಲ್ಲ. ಯೋಟನ ಆಗ್ಲಾಡ್ತೀವಿ ನಾವು. ಅಮ್ಮನಂತ ಕಾಂಚಿ ಪಿಂಚಿ ಜನ ಅಂತ ತಿಳ್ಕೊಬೇಡ ನೀನು. ಹಂಗೆ ಒಬ್ರು ಮಂತಗಳದ ಮುಟ್ಟಬಾರ್ದು ಜಯಮ್ಮ. ರಂಗಮ್ಮ, ಜಯಮ್ಮನ ಕಿತ್ಕೊಂಬಂದವಳೆ ಅಂತ ಬೈತಿಯಲ್ಲ ನೀನು, ಅವಳು ನಾನು ಕಿತ್ಕೊಂಬಂದಿಲ್ಲ ಅಂತಾಳೆ. ಇವಳೇ ಕಿತ್ಕೊಂಬಂದಿರೋದು ಅಲ್ಲಡು. ನಿಂಗೇನೇನೇ ನನ್ನ ಸೆಲೆಕ್ಟ್ ಆಗುತ್ತೆ ಆಗ್ಲಲ್ಲನ? ಪದೇ ಅದನ್ನೇ ಮಾತಾಡ್ತೀಯಲ್ಲ, ಆಗ್ಲಲ್ಲನ? ಅಲ್ಲಡು, ನಾನು ಕಿತ್ಕೊಂಬಂದಿಲ್ಲ ಅಂತ ಹೇಳ್ತೀನಿ, ಸೆಲೆಕ್ಟ್ ಆಡಕ್ ಬಚ್ಚೆ ಇಲ್ಲ ಆಗ್ಲಲ್ಲನ? ಸೆಲ್ಲಾಟ ಆಡಕ್ ಬಂದಿದ್ದೀನಿ ನಿಂತಾಗಿ. ಹಂಗೇನೆ ಇವಳು ದೊಡ್ಡಿದು ಅಂತ ಇವಳು ಸೆಲ್ಲಾಟ ಆಡಕ್ ಬಂದಿದ್ದೀನಿ. ಹೋಗಿ ಸೆಲ್ಲಾಟ ಆಡಕ್ ಬಂದಿಲ್ಲ, ಉಗ್ತೋಗಕ್ ಬಂದಿದ್ದೀನಿ, ಉಗ್ತೋಗಕ್ಕೆ. ಸೆಲ್ಲಾಟ ಆಡಕ್ ಬಂದಿದ್ಯಾ ಅಂತ ಕೇಳ್ತಾಳೆ. ರಂಗಕಯ್ಯ ಬಿಡಿ ಅತ್ತ ಹೋಗ್ಲಿ, ಪಟ್ಟಿಕಾಯಿಗೆಲ್ಲ ಯಾಕಂಗೆ ಇದ್ ಮಾಡ್ತೀಯೋ? ಮತ್ ನೋಡಿ ಎಲ್ಲಸ್ಮಕ್ಕ ಸೆಲ್ಲಾಟ ಆಡಕ್ ಬಂದಿದ್ಯಾ ಅಂತ ಕೇಳ್ತಾಳೆ. ನೋಡಿ ಇವಳು ನಾನು ಸೆಲ್ಲಾಟ ಆಡಕ್ಕೆ, ಇವಳಂಗೇನು ಬದುಕು ಬಾಳ ಇಲ್ದಾಳೆ. ನಾನು ಸೆಲ್ಲಾಟ ಆಡಕ್ ಬಂದಿಲ್ಲ, ಉಗ್ತೋಗಕ್ ಬಂದಿದ್ದೀನಿ. ನೀನಾದ್ರೂ ಬದುಕು ಬಾಳ ಇಲ್ದಗಳು, ಯಾರ ತಗನ ಸೆಲ್ಲಾಟ ಆಡಕ್ ಹೋಗ್ತೀಯ, ಬಿಲ್ಡಪ್ ಕೊಡಕ್ ಹೋಗ್ತೀಯ. ನಾವ್ ಯಾರ ತಗೊಂಡ್ ಬಿಲ್ಡಪ್ ಕೊಡಕ್ ಹೋಗಲ್ಲ, ಸೆಲ್ಲಾಟ ಆಡಕ್ ಹೋಗಲ್ಲ. ಬಿಡಿ ಆತ ರಂಗಮ್ಮ, ಬಿಡಿ ಆತ. ನಾವು ಮುಟ್ಟಿಲ್ಲ, ಒಂದ್ ಪಟ್ಟು ಹೇಳಿದ್ರೆ ಕೇಳ್ತಾರೆ. ಇನ್ನೊಂದ್ ಪಟ್ಟು ನಮ್ಮ ಅಂತಾಗ್ಳದ್ದು ಯಾತನ ಬಂದ್ ಕೈ ಇಕ್ಕು ಹೇಳ್ತೀನಿ. ನಮ್ಮ ಮಾತಾಡ್ಸಲ್ಲ, ನಮ್ಮ ಮನೆ ಬಾಕ್ಲಿಗೆ ಸುತ್ತಾಡ್ಕೊಂಡ್ ಬತ್ತೀಯಲ್ಲ ನೀನು, ನಮ್ಮ ಮಾತಾಡಲ್ಲ. ಹೋಗು, ನಮಗೂ ಮನೆ ಬಾಕ್ಲೈತ್, ನಿಮ್ಮ ಮನೆ ಬಾಕ್ಲಕ್ಕೆ ನಾನು ಸುತ್ತಾಡ್ಕೊಂಡು ಬಾ ಇದಾವೆ, ಅವಾಗ ಹೇಳ್ತೀನಿ. ಇನ್ನ ಚೆನ್ನಾಗಿ ರಂಗಕಯ್ಯ ಅಂತ ಬತ್ತೀಯ. ಅವಳು ಹಂಗೆ ಕಣೆ ರಂಗಮ್ಮ, ಯಾತಗನ ಗುದ್ದಾಡಿರಿ ಇನ್ನೊಂದು ಚೆನ್ನಾಗಿ ಅವೆಲ್ಲ ಮನಸ್ನಾಗ ಇಕ್ಕಮ್ಮಕ್ಕೆ ಹೋಗಲ್ಲೋ, ಇನ್ನೊಂದು ಚೆನ್ನಾಗಿ ಮಾತಾಡ್ಸ್ಕೊಂಡ್ ಬತ್ತಾಳು. ಬೇಡ ಅತ್ತ ಹೋಗ್ಲಿ ರಂಗಮ್ಮ, ನಡಿಗೆ ಹೋಗಿ ಇಪ್ಪಟ್ಟು ಮುಟ್ಟಲ್ ಬೇಡ, ಯಾತು ಮುಟ್ಟಲ್ ನಡಿಗೆ. ನೋಡಲ್ಲ ಸ್ಮಕ ಹೆಂಗಿದ್ದಾಳಿ ರಂಗಮ್ಮ, ನಾವು ಯಾರ ಕೊಟ್ಟವ್ರಿ ನಮಗೆ? ಅಯ್ಯೋ ನನ್ಗೇನೆ ಯಾರನ್ನ ಕೊಡ್ತಾರೆ. ನೀನ್ ಕಿರ ಕಿತ್ಕೊಂಬಂದಿದ್ರೆ ಅದು ಕಿತ್ಕೊಂಬಂದಿದ್ದೆ ಅಂತ ಹೇಳೋಣ. ನನ್ ಮುಟ್ಟಿಲ್ಲ ತಾಯಿ, ನನ್ಗೆ ಯಾರ ಕೊಟ್ಟಿದ್ದು ಅಂತ ಯಾಳು ನೋಡಿ ಕಿತ್ಕೊಂಡು ಹೋಗ್ಯಾರೆ ಅಂತೀಯ. ಅವಳು ಅಂತಾಳೆ ರಪ್ಪನ್ ಕಿತ್ ಮಾಡ ನಂಬಲ್ಲ. ಬಂದಿರೋನ ದಿನ ನೋಡ್ಲಿ ಅವರು ಇವರು ಅಂತ ಹಂಗೆ ಬಿಡ್ಕೊಂಡಿರ್ತಾಳೆ. ಕಿತ್ ಸಾರು ಮಾಡೋಣ ಹೇಳು, ಇವಳು ರಂಗ ಕೈ ಅಂತಾರೆ. ಇನ್ನು ಉದ್ದದಪ್ಪ ಆಗ್ಲಿ ಅಂತ ಬಿಡ್ಕೊಂತಾಳೆ. ಯಾರನ್ನ ಕಿತ್ಕೊಂಡು ಹೋಗ್ತಾರೆ, ಯಾರನ್ನ ಇಂಥ ಸಾರು ಮಾಡಿದೀವಿ ಅಂದ್ರೆ ಇವ್ರಿಗೆ ಕಿತ್ಕೊಂಡು ಹೋಗ್ಯವ್ರಿ ಅಂತ ಬೈಯೋದು. ನೋಡಮ್ಮ ಇವಳ್ದು ಹೆಂಗೈತಿ, ಈ ರಂಗ ಕೈಂದು ಬೋಲು ಒಳ್ಳೆಯಲ್ಲ ಕಣ. ಅದು ಬೊಲ್ತ್ರೆ ಚೆನ್ನಾಗಿರ್ತವೆ ಅಂತ ಬಿಡ್ಕೊಂತಾಳೆ. ಅಲ್ಲಿ ಯಾರು ಬಿಡ್ತಾರಮ್ಮ ದಾರಿ ಬಟ್ಟೆ ಮನೆಯಾಗೆ, ಯಾರು ಬಿಡಲ್ಲ. ನೋಡ್ದಾರು ತೆಗಿ ಪಾಟ್ಲಿಕ್ಕೆ ಚೆನ್ನಾಗಿದ್ದಾವೆ ಅಂತ ಕಿತ್ಕೊಂಡು ಹೋಗಿರ್ತಾರೆ. ಯಾರು ಕಿತ್ಕೊಂಡು ಹೋದ್ರೆ ಏನ ನಿನ್ನ ಮೇಲೆ ಬಂದವಳೆ. ನೋಡಿದ್ರಲ್ಲ ವೀಕ್ಷಕರೇ, ಜಯ್ಯಮ್ಮಗೆ ಪಟ್ಲಕಾಯಿ ಕಿತ್ಕೊಂಬಂದವಳೆ ಅಂತ ರಂಗಕಾಯಿ ಗ್ರಹಚಾರ ಬಿಡಿಸಿಳು. ಅದು ಯಾರು ಕಿತ್ಕೊಂಡು ಹೋದ್ರು ಏನೋ ಗೊತ್ತಿಲ್ಲ. ನಾ ಪುಸುಕ್ಕನ ಜಯ್ಯಮ್ಮ ಹಿಡ್ಕೊಂಬತ್ತಿದ್ಲು ಅಂತ ಹೇಳಿವಿ. ಜಯಕಾಯಿ ನೋಡಿ ನನ್ಗೆ ಯಾರ ಕೊಟ್ಟವ್ರೇ ಅಂತಾಳೆ. ಇವಳು ನೋಡಿರೆಲ್ಲ 2 ಪಾಟ್ಲಕಾಯಿ ಹಿಡ್ಕೊಂಬಂದ್ಲು. ಅಂದ್ರೆ ನಾನು ನೋಡಿದೆ ಅಂಥವೇನಲ್ಲ ಅಮ್ಮಂಗೆ ಆಗುತ್ತೆ. ಯಾರು ಕಿತ್ಕೊಂಡು ಹೋದ್ರೆ ಏನೋ. ಜಯ್ಯಮ್ಮಗೆ ಬಂದು ಚಂದಕ್ಕೆ ಗ್ರಹಚಾರ ಬಿಡಿಸಿಳು ರಂಗಮ್ಮ. ಏನು ಮಾಡೋಣ, ನಮ್ಮ ಒಳ್ಳೆಗೆ ಬರೀ ಇಂಥವೆ. ಅವಳು ಕಿತ್ಕೊಂಡು ಹೋದ್ಲು, ಇವಳು ಕಿತ್ಕೊಂಡು ಹೋದ್ಲು. ನಾನು ಟಮಟೆ ಗಿಡ ಹಾಕಿದ್ದೆ, ಅವಳು ಕಿತ್ಕೊಂಡ್ಲು, ಇವಳು ಕಿತ್ಕೊಂಡ್ಲು. ಬರೀ ಇಂಥವೇನಿ. ಇಂಥವೇ ನಮ್ಮ ಒಳ್ಳೆಗೆ ಹೆಂಗಸ್ರೋ ಜಗಳ. ನಿಮ್ಮೂರಾಗೂ ಇಂಥದ್ದು ಏನಾನ ಒಂದು ಘಟನೆ ನಡೆದಿದ್ರೆ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.